ನಮಸ್ಕಾರ ವೀಕ್ಷಕರೇ, ಅಶ್ವತ್ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆದರದ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಈ ದಿನದ ಅಂದರೆ ಶನಿವಾರದ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಕಸವನ್ನ ಸಾಯಂಕಾಲದ ಹೊತ್ತಿಗೆ ಯಾಕೆ ನಾವು ಗುಡಿಸಬಾರದು, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಆಧಾರದಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮಸ್ಕಾರ ಗುರುಗಳೇ. ಇವತ್ತು ಶನಿವಾರ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ, ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ, ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಚತುರ್ದಶಿ ಶನಿವಾರ, ಪೂರ್ವಾಷಾಢ ನಕ್ಷತ್ರ, ವೈಧೃತಿ ನಾಮಯೋಗ, ಗರಿಜಾಕರಣ. ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ದ್ವಾದಶ ರಾಶಿಗಳ ಶುಭ ಫಲ ಯಾವ ರೀತಿಯಾಗಿರುತ್ತೆ ಅಂತ, ಹಾಗೆಯೇ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಈ ರಾಶಿಗಳಿಗೆ ಶುಭ ಫಲ ಯಾವ ರೀತಿಯಾಗಿದೆ, ಅಶುಭ ಫಲ ಯಾವ ರೀತಿಯಾಗಿದೆ, ಹಾಗೆಯೇ ದೋಷ ಇದ್ದಲ್ಲಿ ಇವತ್ತು ಏನು ಮಾಡ್ಕೋಬೇಕು ಅದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಂವಾತೋ ವಾತ್ವರಪಾ ಅಪಸ್ರಿಧಾಃ. ಓಂ ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನ ರಾಜನ ಹವಿಷಾಮಾದಯಸ್ವ. ಇವತ್ತು ಶನಿವಾರ. ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್. ನಾವು ಇವತ್ತಿನ ದಿವಸ ಎಷ್ಟು ಯಾವ ರೀತಿ, ಯಾಕೆಂದರೆ ಈ ಜ್ಯೋತಿಷ್ಯ ಹೇಳತಕ್ಕಂಥದ್ದು ನಾವು ವರ್ಷ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ, ದಿನ ಭವಿಷ್ಯ, ಹಾಗೆ ಸೆಕೆಂಡಿಗೂ ಭವಿಷ್ಯ ಇದೆಯಂತೆ. ಯಾಕೆಂದರೆ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಹೇಗೆ ಇದು ದಿನ ಭವಿಷ್ಯ, ಕೆಲವು ಹೇಳಿರ್ಬೋದು ಅಥವಾ ಕೇಳಿರ್ಬೋದು. ದಿನ ಭವಿಷ್ಯ ಯಾವುದೂ ಕೂಡ ಇಲ್ಲ. ದಿನ ಭವಿಷ್ಯ ಇಲ್ಲ, ಸೆಕೆಂಡ್ ಭವಿಷ್ಯ ಇದ್ದಾವೆ. ಸೆಕೆಂಡಿಗೂ ಚೇಂಜ್ ಆಗ್ತದೆ. ನಾವು ಯಾವ ರೀತಿ ನಮ್ಮ ಒಂದು ಸೆಕೆಂಡಲ್ಲೂ ಕೂಡ ಬದಲಾವಣೆ ಆಗೋದಿದ್ದೇ ಇರ್ತದೆ. ಹಿಂಗೆ ಕಣ್ಣು ಯಾವ ರೀತಿ, ಆ ಕಣ್ಣು ಮುಚ್ಚಿ ನಾವು ಒಡೆಯುವುದರ ಒಳಗಡೆ ಎಷ್ಟೋ ಬದಲಾವಣೆಗಳು, ಜಗತ್ತಿನಲ್ಲಿ ಎಲ್ಲ ಬದಲಾವಣೆಗಳು ಕೂಡ ಆಗ್ತವೆ. ಆದರೆ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ಸೂಕ್ಷ್ಮವಾಗಿ ನಾವು ಗಮನಿಸಲಿಲ್ಲ ಅಂದರೆ ನಮಗೇನು, ನಾವಿದ್ದೇ ವೇಳೆ ಗೊತ್ತಾಗೋದಿಲ್ಲ. ಸೂಕ್ಷ್ಮವಾಗಿ ನಾವು ಗಮನಿಸಲಿಲ್ಲ ಹೇಳಾದರೆ ನಾವಿದ್ದೇವೋ ಇಲ್ಲೋ ಹೇಳೋದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಭವಿಷ್ಯ ಹೇಳತಕ್ಕಂಥದ್ದು, ಯಾಕೆಂದರೆ ನಾವು ಪ್ರತಿಯೊಬ್ಬರು ನಂಬಲೇಬೇಕು. ನಾವಿದ್ದೇವೆ ಅಂದರೆ ಇದು ಸತ್ಯ. ಯಾಕೆಂದರೆ ಸೂರ್ಯಚಂದ್ರರ ಸಾಕ್ಷಿಯಾಗಿ
ಈ ಭವಿಷ್ಯ ಹೇಳುವುದು ಹಾಗೆ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು ಸೂರ್ಯ ಚಂದ್ರರ ಮೇಲೆ ಇರತಕ್ಕಂಥದ್ದು. ಯಾವ ರೀತಿ ನಮಗೆ ಗ್ರಹಣಗಳು, ಚಂದ್ರಗ್ರಹಣ ಸೂರ್ಯಗ್ರಹಣ ಯಾವ ರೀತಿ ಆಗ್ತದೆಯೋ ಹಾಗೆ ಅದು ಮುಂಚೆನೇ ಇರ್ತದೆ. ಅಲ್ಲಿ ಇಂಥ ಟೈಮು, ಇಂಥ ಗಳಿಗೆ, ಇಂಥ ವಾರ, ಇಂಥ ನಕ್ಷತ್ರ, ಇಷ್ಟು ಹೊತ್ತಿಗೆ ಆ ಗ್ರಹಣ ಆಗ್ತದೆ, ಗ್ರಹಣ ಬಿಡುಗಡೆ ಆಗ್ತದೆ, ಇದೆಲ್ಲ ಮುಂಚೆನೇ ಹೇಳಿರ್ತಾರೆ. ಹಾಗಾಗಿ ನಾವು ನಂಬಲಿ ಬಿಡಲಿ, ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ, ಪ್ರತ್ಯಕ್ಷವಾಗಿ ಕಾಣುವಂಥದ್ದು ನಮಗೆ ಜ್ಯೋತಿಷ್ಯ ಶಾಸ್ತ್ರ. ಹಾಗಾಗಿ ಆಯುಷ್ಯಂ ಜೀವನೋಪಾಯಂ, ಇವತ್ತಿನ ದಿವಸ ನಾವು ಯಾವ ರೀತಿ ನಮಗೆ ಎಷ್ಟು ನಮಗೆ ಜೀವನ ಉಪಾಯ ಯಾವ ರೀತಿ ಇದೆ, ಆಯುಷ್ಯ, ಇದೆಲ್ಲವನ್ನು ನಮಗೆ ನಿರ್ಧಾರ ಮಾಡತಕ್ಕಂಥವನು ಶನೈಶ್ಚರ ಸ್ವಾಮಿ. ಆದ್ದರಿಂದ ಇವತ್ತಿನ ದಿವಸ ಮೊದಲನೇದಾಗಿ ಮೇಷರಾಶಿಯವರಿಗೆ ನಾವು ಯಾವ ರೀತಿ, ಮೇಷರಾಶಿಯವರು ಏನು ಮಾಡತಕ್ಕಂಥದ್ದು ಅಂದರೆ, ಇವತ್ತಿನ ದಿವಸ ಬಂಧುಗಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಬಂಧುಗಳಲ್ಲಿ ಕಲಹ ಆಗ್ತದೆ ಅಂತ ಆಗಿದ್ದರೆ ನಮಗದೇ ಮುಂಚೆನೇ ನಮಗದ್ರ ಬಗ್ಗೆ ಗೊತ್ತಾಗಿದ್ದರೆ, ನಾನು ಮುಂದೆ ಅಲ್ಲಿ ಎಡವು ಬೀಳುತ್ತೇನೆ ಅಂತ ನಾವು ಮುಂಚೆನೇ ಗೊತ್ತಾಗಿದ್ದರೆ ನಾವು ಅದಕ್ಕೆ ಏನು ಪರಿಹಾರ, ಒಂದು ನಾವು ಅಲ್ಲಿ ಹೋಗಲೇಬಾರದು, ಎರಡನೇದಾಗ ನಾವು ಹೋಗಲೇಬೇಕಾದಾಗ ನಿಧಾನವಾಗಿ ಹೋಗುವಂಥದ್ದು, ಎಚ್ಚರಿಕೆಯಿಂದ ಹೋಗುವಂಥದ್ದು, ಮುಂಜಾಗ್ರತಾ ಕ್ರಮವನ್ನು ನಾವು ಮಾಡುವಂಥದ್ದು. ಅದರಿಂದ ನಮಗೆ ಅಪಾಯವನ್ನು ತಪ್ಪಿಸಲಿಕ್ಕೆ ಸಾಧ್ಯವಾಗ್ತದೆಯಂತೆ. ಯಾಕೆಂದರೆ ನಾವು ಉಪಾಯದಿಂದ ಹೋದರೆ ಅಪಾಯ ತಪ್ತದೆಯಂತೆ. ಹಾಗಾಗಿ ಎಲ್ಲ ಕಡೆ ಇಡೀ ಜೀವನದುದ್ದಕ್ಕೂ ನಾವು ಉಪಾಯದಿಂದನೇ ಹೋಗಬೇಕಾಗ್ತದೆ. ಉಪಾಯ ನಮ್ಮ ಹತ್ರ ಇಲ್ಲ ಅಂತಾದರೆ ನಮಗೆ ಅಪಾಯ ಬಂದು ಒದಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಎಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ಇಟ್ಟುಕೊಂಡು ಮನಸ್ಸಿನಲ್ಲಿ ನೆಮ್ಮದಿಯಿಂದ ಶಾಂತವಾಗಿ ಆಲೋಚಿಸಿ ನಾವು ಹೋದಾಗ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಕೃಷಿ ಕ್ಷೇತ್ರದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಾವು ಅದಕ್ಕೆ ಬೇಕಾದಂತಹ ಜಾಗೃತೆಯಾಗುವಂಥ ಮುಂಜಾಗ್ರತಾ ಕ್ರಮವನ್ನು ನಾವು ಕೈಗೊಳ್ಳುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ. ಯಾಕಂದರೆ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ತೊಂದರೆ ಬರತಕ್ಕಂಥದ್ದು ಅಂದರೆ, ಈಗ ಸಾಮಾನ್ಯವಾಗಿ ಮಳೆಗಾಲ ಆಗಿರೋದರಿಂದ ಸಾಮಾನ್ಯವಾಗಿ ಮಳೆ ಎಲ್ಲ ಕಡೆ ಬಿದ್ದಂಗೆ ಬೀಳ್ತಾ ಇದೆ. ಆದ್ದರಿಂದ ಕೆಲವು ನದಿ ತಟದಲ್ಲಿ ಇರತಕ್ಕಂಥ ಜಮೀನು ಇರಬಹುದು, ಅಥವಾ ಯಾವುದೇ ರೀತಿ ಅಣೆಕಟ್ಟಿಗೆ ಸಂಬಂಧಪಟ್ಟಂಥ ಅದಕ್ಕೆ ತಾಗಿಸಿಕೊಂಡು ಇರತಕ್ಕಂಥ ಜಮೀನು ಇರಬಹುದು. ಇದೆಲ್ಲ ನೀರಿನಲ್ಲಿ, ಯಾಕಂದರೆ ನಮಗೆ ನೀರು ಬೇಕು, ನೀರಿಲ್ಲ ಅಂದರೆ ನಾವು ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ನೀರು ಅತಿರೇಕ ಆಗಬಾರ್ದು. ಅತಿರೇಕ ಆಗಿಬಿಟ್ರೆ ಅಮೃತವೂ ವಿಷವಂತೆ. ಹಾಗಾಗಿ ನಾವು ಅದಕ್ಕೆ ಯಾವ ರೀತಿ ನೀರು ಬರದೇ ಇದ್ದಂಗೆ ಅಥವಾ ಬಂದರೂ ಅದು ನಮಗೆ ಯಾವುದೇ ರೀತಿ ಅಪಾಯ ಮಾಡದೇ ಇದ್ದಂಗೆ ನಾವು ಆ ಜಾಗೃತಾ ಕ್ರಮವನ್ನು ವಹಿಸುವುದರಿಂದ ಕೃಷಿ ಕ್ಷೇತ್ರದಲ್ಲಿ ಆಗುವಂತಹ ಅನಾಹುತವನ್ನು ನಾವು ಇವತ್ತಿನ ದಿವಸ ತಪ್ಪಿಸಿಕೊಳ್ಳಬಹುದು. ಇನ್ನು ತೀರ್ಥಯಾತ್ರೆ ಮಾಡುವಂಥ ಇವತ್ತು ಯೋಗ ಇದೆ. ಆದರೆ ತೀರ್ಥಯಾತ್ರೆಗೆ ಹೋಗುವಂಥವರಿದ್ದರೆ, ಈಗ ಇಲ್ಲಿ ಮಳೆ ಇದೆ ಅಂದರೆ ಬೇರೆ ರಾಜ್ಯದಲ್ಲಿ ಮಳೆ ಇರ್ತದೆ ಅಂತ ಅರ್ಥ ಅಲ್ಲ. ನಾವು ಯಾವ ರೀತಿ ಅದಕ್ಕೂ ಕೂಡ ಆಯಾ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡು ಅಲ್ಲಿಗೆ ನಾವು ಹೋಗಿ ಬರತಕ್ಕಂಥದ್ದು ಉತ್ತಮವಾಗಿರುತ್ತದೆ. ಇವತ್ತಿನ ದಿವಸ ಸಾಧು ಸಂತರ ದರ್ಶನ ಮಾಡುವಂಥ ಭಾಗ್ಯ ಇದೆ. ಸಾಧು ಸಂತರ ದರ್ಶನ ನಾವು ಪ್ರತಿ ಸೆಕೆಂಡು ಮಾಡಬೇಕಂತೆ. ನಾವು ಅಲ್ಲಿ ಅವರು ಇದ್ದಲ್ಲಿ, ಅವರು ಪ್ರತ್ಯಕ್ಷವಾಗಿ ಇದ್ದಲ್ಲಿ ನಮಗೆ ಹೋಗ್ಲಿಕ್ಕೆ ಆಗದೇ ಇದ್ದರೆ ಪರೋಕ್ಷವಾಗಿ ಆದರೂ ಕೂಡ ನಾವು ಅವರಿಗೆ ಯಾವ ರೀತಿ ಸಲ್ಲಿಸ್ತಕ್ಕಂಥ ಗೌರವವನ್ನು, ನಮಸ್ಕಾರವನ್ನು ಎಲ್ಲವನ್ನು ಕೂಡ ನಾವು ಇದ್ದಲ್ಲೇ ಅವರಿಗೆ ಸಲ್ಲಿಸಬಹುದಂತೆ. ಆ ರೀತಿ ನಾವು ಸಲ್ಲಿಸುವುದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಯಾಕೆಂದರೆ ಪ್ರತಿ ಸೆಕೆಂಡು ನಾವು ಅವರ ಆ ಭಗವಂತನ ಸ್ಮರಣೆ, ಗುರು ಹಿರಿಯರ ಸ್ಮರಣೆ ಮಾಡಲೇಬೇಕಂತೆ. ಗುರು ಹಿರಿಯರ ಸೇವೆ, ಯಾಕೆಂದರೆ ಈ ಶರೀರ ಬಂದಿದ್ದೇ ಸೇವೆಯನ್ನು ಮಾಡಲಿಕ್ಕಂತೆ. ಯಾರು ಸೇವೆ? ಭಗವಂತನ ಸೇವೆ, ಗುರು ಹಿರಿಯರ ಸೇವೆ, ತಂದೆ ತಾಯಿ ಸೇವೆ ಮಾಡಲಿಕ್ಕೆ ಈ ಶರೀರ ಬಂದಿದ್ದು ಬಿಟ್ಟರೆ ಮತ್ತು ಬೇರೆ ಯಾವುದಕ್ಕೂ ಅಲ್ವಂತೆ. ಯಾಕೆಂದರೆ ನಾವು ಸಂಗ್ರಹ ಮಾಡಲಿಕ್ಕೆ ಬಂದಿದ್ದಲ್ವಂತೆ ಈ ಶರೀರ.
ಒಟ್ಟು ಮಾಡಲಿಕ್ಕೆ ಡೆಪಾಸಿಟ್ ಮಾಡಲಿಕ್ಕೆ ಡೆಪಾಸಿಟ್ ಮಾಡಲಿಕ್ಕೆ ಬಂದಿದ್ದು ಯಾವುದು ಡೆಪಾಸಿಟ್ಟು? ಪುಣ್ಯದ ಡೆಪಾಸಿಟ್ಟು, ಪಾಪದ ಡೆಪಾಸಿಟ್ ಅಲ್ಲ. ಹಾಗಾಗಿ ನಾವು ಎಲ್ಲ ಯಾವ ರೀತಿ ಈ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಹೇಳಿ 3 ರೀತಿಯಾದಂಥ ಕರ್ಮಗಳು ನಮಗಿದ್ದಾವೆ. ಅದನ್ನು ಸಂಚಿತ ಕರ್ಮ, ಪ್ರಾರಬ್ಧ ಅದು ನಾವು ಹಿಂದೆ ಏನು ಮಾಡಿದ್ದೇವೆ ಪ್ರಾರಬ್ಧ, ಆ ಪ್ರಾರಬ್ಧವನ್ನು ನಾವು ಅನುಭವಿಸಲೇಬೇಕು. ನಾ ಭುಂಕ್ತಂ ಕ್ಷೀಯತೆ ಕರ್ಮ ಕೋಟಿ ಕಲ್ಪ ಶತೈರಪಿ ಅಂತ. ಹಾಗಾಗಿ ಆ ರೀತಿಯಲ್ಲಿ ನಾವು ಆ ಕರ್ಮವನ್ನು ಅನುಭವಿಸಬೇಕು ಅಂತಾದರೆ ಅದನ್ನು ಪ್ರೀತಿಯಿಂದ ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ಗುರು ಹಿರಿಯರ ಸಾಧು ಸಂತರ ಸೇವೆ ಮಾಡೋದರಿಂದ ಪ್ರಬಲವಾದ ಕ್ರೂರವಾದ ಕರ್ಮ ಇದ್ದರೂ ಕೂಡ ಅದು ನಮಗೆ ಸ್ವಲ್ಪ ತುಂಬ ದೇಹಕ್ಕೆ ತುಂಬ ಪೆಟ್ಟಾಗುವಂಥದ್ದು, ಪ್ರಾಣಕ್ಕೆ ಹಾನಿಯಾಗುವಂಥ ಕರ್ಮ ಇದ್ದರೆ ಅದು ಆ ಗುರು ಹಿರಿಯರ ಸ್ಮರಣೆಯಿಂದ, ಸೇವೆಯಿಂದ ಸಣ್ಣ ಪುಟ್ಟ ಗಾಯಗಳಾಗಿ ಅದು ಕಡಿಮೆ ಆಗ್ತದೆ. ಹಾಗಾಗಿ ಇದು ತುಂಬ ಮುಖ್ಯವಾಗಿ ಇರತಕ್ಕಂಥದ್ದು. ದತ್ತಾತ್ರೇಯ ದರ್ಶನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಸಹೋದರರಲ್ಲಿ ಕಲಹ, ಯಾಕೆ ಸಹೋದರರಲ್ಲಿ ಕಲಹ ಆಗಿದ್ದರೂ ಕೂಡ ಬಂದರೂ ಕೂಡ ನಾವು ಆದಷ್ಟು ಇವತ್ತಿನ ದಿವಸ ಜಾಗ್ರತೆಯಿಂದ ಮೌನವಾಗಿ ಇದ್ದರೆ ಆ ಕಲಹವನ್ನು, ಮನಸ್ತಾಪ ಎಲ್ಲವನ್ನು ಕೂಡ ಇವತ್ತಿನ ದಿವಸ ನಾವು ತಪ್ಪಿಸಬಹುದು. ಹಾಗೆ ಸೈನಿಕರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಸೈನಿಕರಿಗೆ ಅನಾನುಕೂಲ ಆಗುವಂಥ ಸಾಧ್ಯತೆಯೂ ಇದೆ. ಕೆಲವೊಬ್ಬರಿಗೆ ಅನುಕೂಲ ಆದರೆ ಕೆಲವೊಬ್ಬರಿಗೆ ಅನಾನುಕೂಲ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಶಸ್ತ್ರಾಸ್ತ್ರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು ಅಥವಾ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂಥದ್ದು. ಆದ್ದರಿಂದ ನಾವು ಆದಷ್ಟು ಇವತ್ತು ಜಾಗ್ರತೆಯಿಂದ ಇರೋದರಿಂದ ಆ ಸೈನಿಕರ ವೃತ್ತಿಯಲ್ಲಿ ಇರತಕ್ಕಂಥ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಅವರಿಗೆ ರಕ್ಷಣೆ ಹೇಳತಕ್ಕಂಥದ್ದು ಸಿಗ್ತದೆ. ಅವರು ದೇಶವನ್ನು ರಕ್ಷಿಸಬಹುದು, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಹಾಗೆ ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇರ್ತದೆ. ನೀರಿನಿಂದಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಔದುಂಬರ ಪ್ರದಕ್ಷಿಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಅನ್ನಸ್ಥಾನದಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಧನಸ್ಥಾನದಲ್ಲಿ ವೃತ್ತಿಯಲ್ಲೂ ಕೂಡ ಸ್ವಲ್ಪ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಹೆಂಡತಿಯಿಂದ ಸಹಕಾರ ಸಿಗುವಂಥದ್ದು. ಶ್ರೀ ಸೂಕ್ತ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ಶಿರೋಬಾಧೆ, ಹಾಗೆ ತಲೆಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಆದ್ದರಿಂದ ನಾವು ಆದಷ್ಟು ಜಾಗ್ರತೆಯಿಂದ ಇರುವುದು ತುಂಬ ಮುಖ್ಯ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಆರೋಗ್ಯ ವ್ಯತ್ಯಾಸ ಅಂದರೆ ನಾವು ಭಯಪಡಬೇಕಾದ್ದೇನಿಲ್ಲ. ಸ್ವಲ್ಪ ಥಂಡಿ, ಜ್ವರ ಈ ಥರದ್ದು ಸಮಸ್ಯೆ ಬರತಕ್ಕಂಥದ್ದು. ಅದಕ್ಕೆ ನಾವು ಯಾವ ರೀತಿ ಬಿಸಿ ನೀರು ಕುಡಿಯೋದು ಇದನ್ನೆಲ್ಲ ಮಾಡೋದರಿಂದ ಅದು ಕೂಡ ಸುಧಾರಣೆ ಆಗಬಹುದು. ಹಾಗೆ ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಹೋಟೆಲ್ ಉದ್ಯಮಕ್ಕೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಪೆಟ್ರೋಲ್ ಉದ್ಯಮದವರಿಗೂ ಕೂಡ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಧನ್ವಂತರಿ ಜಪ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಅಧಿಕ ವ್ಯಯ, ಹಾಗೆ ಕೃಷಿಯಲ್ಲಿ ಸ್ವಲ್ಪ ಖರ್ಚಾಗತಕ್ಕಂಥದ್ದು. ಮಕ್ಕಳಿಂದ ಸಹಾಯ ಸಿಗ್ತದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ಕನ್ಯಾ ರಾಶಿಯಲ್ಲಿರೋರಿಗೆ ಬಂಧುಗಳಿಂದ ಸಹಾಯ ಸಿಗತಕ್ಕಂಥದ್ದು. ಔಷಧ ವ್ಯಾಪಾರಿಗಳಿಗೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಬಟ್ಟೆ ವ್ಯಾಪಾರಿಗಳು ಆದಷ್ಟು ಅವರು ಯಾವ ರೀತಿ ಆಮದು ಅಂದರೆ ಖರೀದಿ ಅವರಿದ್ದರೆ ಆದಷ್ಟು ಸ್ವಲ್ಪ ನೋಡಿಕೊಂಡು ಖರೀದಿ ಮಾಡತಕ್ಕಂಥದ್ದು, ಬಟ್ಟೆಯನ್ನು ಖರೀದಿ ಮಾಡತಕ್ಕಂಥದ್ದು ತುಂಬ ಉತ್ತಮವಾಗಿರುತ್ತದೆ. ಇನ್ನು ಬಂಗಾರದ ವ್ಯಾಪಾರಿಗಳಿಗೂ ಕೂಡ ಇವತ್ತಿನ ದಿವಸ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು.
ಸರಿ ಗುರುಗಳೇ, ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ತಾವು ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇದರ ಜೊತೆಗೆ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ 6 ರಾಶಿಗಳಿಗೆ ಪ್ರಮುಖವಾಗಿ ಏನೆಲ್ಲ ಶುಭ ಫಲಗಳಿದೆ, ಏನೆಲ್ಲ ಅಶುಭ ಫಲಗಳಿದೆ, ಮತ್ತು ದೋಷಗಳನ್ನು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಯಂಕಾಲದ ಹೊತ್ತು ಮನೆಯಲ್ಲಿ ನಾವು ಕಸವನ್ನು ಗುಡಿಸೋದು ನಿಷಿದ್ಧ ಅಂತ ಹೇಳ್ತಾರೆ. ಹಿರಿಯರು ಕೂಡ ಇದನ್ನು ಹಿಂದಿನಿಂದ ಹೇಳ್ಕೊಂಡು ಬಂದಿದ್ರು, ಅದನ್ನು ನಾವು ಪರಿಪಾಲನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ವೈಜ್ಞಾನಿಕ ಹಿನ್ನೆಲೆ ಏನು ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಏನು, ಇದರ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ಸಾಯಂಕಾಲದಲ್ಲಿ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಅದಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ನಾವು ಶ್ಲೋಕದಲ್ಲಿ, ಸ್ತೋತ್ರದಲ್ಲಿ ಹೇಳ್ತೇವೆ. ಆದರೆ ಲಕ್ಷ್ಮಿ ಪೂಜೆ ಮಾಡತಕ್ಕಂಥದ್ದೇ 3 ಸಂಜೆ ಹೊತ್ತು, ಅಂದರೆ ಗೋಧೂಳಿ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಂತೆ. ಗೋಧೂಳಿ ಮುಹೂರ್ತ ಅಂದರೆ ಯಾವುದು? ಹಸುಗಳು ಅವರು ಮೇಯ್ದು ಎಲ್ಲ ಕಾಡಿಗೆ ಹೋಗಿ ಬಂದು ಮತ್ತೆ ಮನೆಗೆ ಬರತಕ್ಕಂಥದ್ದು, ಕೊಟ್ಟಿಗೆ ಬರುವಂಥ ಮುಹೂರ್ತ, ಅದೇ ಗೋಧೂಳಿ ಮುಹೂರ್ತ. ಸಾಮಾನ್ಯವಾಗಿ ನಾವು ನೋಡಿರ್ಬೋದು, ಬೆಳಗ್ಗೆ ಹಸುಗಳನ್ನು ಬಿಟ್ಟರೆ ಅವು ಬರೋದು ಸಾಮಾನ್ಯ 5-5:30 ಟೈಮಿಗೆ ಅವು ತಂಪಾಗಿ ಎಲ್ಲ ಮೇಯ್ದು ಅವರು ಬರ್ತಾರೆ. ಆ ಮುಹೂರ್ತದಲ್ಲಿ ಅದಕ್ಕೆ ಮಹಾಲಕ್ಷ್ಮಿ ಮನೆಗೆ ಅದಕ್ಕೆ ಬರ್ತಾಳೆ. ಆ ಟೈಮಲ್ಲೇ ಪೂಜೆ ಮಾಡತಕ್ಕಂಥದ್ದು. ಹಾಗಾಗಿ ಆವತ್ತು ಈ ಟೈಮ್ನಲ್ಲಿ ನಾವು ಕುಡಿಸಬಾರದು. ಮಹಾಲಕ್ಷ್ಮಿ ದೇವರು ಬಂದಾಗ ನಾವು ಏನು ಮಾಡ್ತೇವೆ? ದೇವರು ಬಂದಾಗ ನಾವು ಆತಿಥ್ಯವನ್ನು ಮಾಡುತ್ತೇವೆ, ಎದುರುಗೊಳ್ಳುತ್ತೇವೆ. ಹಾಗೆ ಆ ರೀತಿ ಸ್ವಾಗತ ಮಾಡ್ತೇವೆ, ಪೂರ್ಣ ಕುಂಭ ಸ್ವಾಗತ ಮಾಡ್ತೇವೆ. ಆ ಗುರು ಹಿರಿಯಗಳು ಬಂದಾಗ, ಭಗವಂತ ಬಂದಾಗ ಯಾವ ರೀತಿ ಮಾಡ್ತೇವೆ? ಅವರಿಗೆ ಆಸನವನ್ನು ಕೊಡುತ್ತೇವೆ. ಪೂರ್ಣ ಕುಂಭ ಸ್ವಾಗತ ಮಾಡಿ ಆಸನ ಕೊಟ್ಟು ಅರ್ಘ್ಯ, ಪಾದ್ಯ, ಆಚಮನೀಯ, ನೈವೇದ್ಯ, ಹಾಗೆ ಇದನ್ನೆಲ್ಲ ನಾವು ಕೊಡ್ತೇವೆ. ಫಲತಾಂಬೂಲವನ್ನು ಅರ್ಪಣೆ ಮಾಡ್ತೇವೆ. ಆ ಸಂದರ್ಭದಲ್ಲಿ, ಯಾಕಂದರೆ ಈ ಹಿಡಿ ಅಂತ ಕರಿತೇವೆ ನಾವು, ಹಿಡಿ ಅಥವಾ ಪೊರಕೆ ಹೇಳತಕ್ಕಂಥದ್ದು ಅದು ಅಶುಭ ಸಂಕೇತ. ಅದನ್ನು ನಾವು ಯಾವಾಗಲೂ ನಾವು ಒಳ್ಳೆಯ ಕಾರ್ಯಕ್ಕೆ ಹೋಗಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಆ ಪೊರಕೆಯನ್ನು ನಾವು ನೋಡಬಾರದು. ಅವತ್ತು ನೋಡಿಬಿಟ್ರು ಅಂತಾದರೆ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗತಕ್ಕಂಥದ್ದು ಅಂತ ಇದೆ. ಹಾಗಾಗಿ ಅದು ಆ ಪೊರಕೆ ಗುಡಿಸ್ಬಿಟ್ರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವುದಿಲ್ವಂತೆ. ಆದ್ದರಿಂದ ಆ ಟೈಮಿನಲ್ಲಿ 3 ಸಂಜೆ ಹೊತ್ತಿನಲ್ಲಿ ಅಥವಾ ರಾತ್ರಿ ವೇಳೆಯಲ್ಲಿ, ಸಾಯಂಕಾಲ ನಾವು ದೀಪ ಆಯಿತು 5-5:30 ನಂತರ ನಾವು ಮನೆಯನ್ನು ಗುಡಿಸಬಾರದು ಅಂತ ಹೇಳಿದ್ದಾರೆ. ಇದು ಈಗ ಯಾಕೆಂದರೆ ಇದು ಆಧ್ಯಾತ್ಮಿಕ ವಿಚಾರ ಒಂದಾದರೆ. ಎರಡನೇದಾಗಿ ನಮಗೆ ವ್ಯಾವಹಾರಿಕವಾಗಿ ವೈಜ್ಞಾನಿಕವಾಗಿ ಹೇಳಬೇಕಂತಂದರೆ, ಈಗ ನಾವು ಇಲ್ಲಿ ಏನೋ ಒಂದು ಕಳೆದುಕೊಂಡಿರ್ತೇವೆ. ಆಗಿನ ಕಾಲದಲ್ಲೆಲ್ಲ ಏನಾಗಿತ್ತು ಅಂತಾದರೆ, ಮುಂಚೆ ಈ ಲೈಟುಗಳು ಇದು ಯಾವುದು ಕೂಡ, ಜನರೇಟ್ರು ಇದು ಯಾವುದು ಕೂಡ ಇರಲಿಲ್ಲ. ದೀಪ ಒಂದು ದೀಪದಲ್ಲಿ ಆವಾಗ ಒಂದು ದೀಪದಲ್ಲೇ ಇಡೀ ಮನೆ ಬೆಳಗ್ತಿತ್ತು. ಈಗ ನಮಗೆ ಒಂದು ಮನೆ ಬೆಳಗಲಿಕ್ಕೆ ಎಷ್ಟು ದೀಪಗಳು ಬೇಕು, ಎಷ್ಟು ಲೈಟ್ ಬೇಕು. ಎಷ್ಟು ಲೈಟ್ ಇದ್ದರೂ ನಮಗೆ ಸಾಕೇ ಆಗೋದಿಲ್ಲ. ಆವಾಗ ಆ ಥರ ಇದ್ದಿದ್ದರಿಂದ ಏನಾಗ್ತಿತ್ತು ಅಂತಾದರೆ, ಅವಾಗೆಲ್ಲ ಎಲ್ಲರೂ ಸಾಮಾನ್ಯವಾಗಿ ಬೆಳ್ಳಿ ಬಂಗಾರವನ್ನು ಧರಿಸ್ತಿದ್ರು. ಬೆಳ್ಳಿ ಬಂಗಾರ ಧರಿಸಿದಾಗ ಮತ್ತು ಅವರು ಶಾರೀರಿಕವಾಗಿ ಕೆಲಸ ತುಂಬ ಮಾಡ್ತಿದ್ರು. ಈಗ ನಾವು ಈಗ ನಮ್ಮ ಒಂದು ಮನೆಯಲ್ಲಿ 2 ಜನ 3 ಜನ ಆಳುಗಳು ಬೇಕು. ಈಗ ನಮಗೆ ಅಲ್ಲಿ ಗುಡಿಸ್ಲಿಕ್ಕೆ ಒಬ್ಬರು, ಒರೆಸ್ಲಿಕ್ಕೆ ಒಬ್ಬರು, ಪಾತ್ರೆ ತೊಳಿಲಿಕ್ಕೊಬ್ಬರು, ವಾಷಿಂಗ್ ಮಿಷನ್ನಿಗೆ ಬಟ್ಟೆ ಹಾಕ್ಲಿಕ್ಕೊಬ್ಬರು, ಮತ್ತು ಆ ಬಟ್ಟೆಯನ್ನು ತೆಗೆದು ಒಣಗಿ ಹಾಕ್ಲಿಕ್ಕೆ ಮತ್ತೊಬ್ಬರು. ಇಷ್ಟು ಇದು ಬಂದಿದ್ದಾವೆ. ಆದರೆ ಹಿಂದಿನ ಕಾಲದಲ್ಲಿ ಅವ್ರ ಕೆಲಸ ಅವರೇ ಮಾಡ್ಕೊಳ್ಬೇಕು, ಬೇರೆ ಯಾರು ಮಾಡ್ಕೊಳ್ಲಿಕ್ಕೆ, ಇನ್ನೊಬ್ಬರ ಕೆಲಸನೂ ಅವರೇ ಮಾಡ್ಕೊಳ್ಬೇಕು, ಆ ಥರ. ಹಾಗಾಗಿ ಆವಾಗ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಏನಾದರೂ ಮೈ ಮೇಲೆ ಧರಿಸಿದಂಥ ಆಭರಣಗಳು ಬಿದ್ದರೆ ಅದು ಗೊತ್ತಾಗೋದಿಲ್ಲ.
ಅದನ್ನು ಗೊತ್ತಾಗದೆ ನಾವು ಹಾಗೆ ಗುಡಿಸಿ ಅದನ್ನು ಹೊರಗಡೆ ಹಾಕಿಬಿಟ್ರೆ ಆಮೇಲೆ ನಮಗೆ ಹುಡುಕೋದು ಕಷ್ಟ. ಅದಕ್ಕಾಗಿ ಗುಡಿಸಬಾರದು. ಅದನ್ನು ಗುಡಿಸದೆ ಹೋದರೆ ಏನಾಗ್ತದೆ, ಅದು ಒಮ್ಮೆ ಎಲ್ಲಿ ನಮಗೆ ಯಾವುದೇ ಅಜಾಗರೂಕತೆಯಿಂದ ಇದೆಲ್ಲೋ ಬಿದ್ದಿದ್ದರೂ, ಆಭರಣಗಳು ಏನೋ ಬಿದ್ದಿದ್ದರೂ ಕೂಡ, ಬೆಲೆ ಬಾಳುವ ವಸ್ತುಗಳು ಇದ್ದಿದ್ದರೂ ಕೂಡ ಅದು ಎಲ್ಲೂ ಹೋಗೋದಿಲ್ಲ. ಇದ್ದರೆ ಬೆಳಗ್ಗೆ ಆದ ತಕ್ಷಣ ನಾವು ನೋಡಿದ್ರೆ ನಮಗೆ ಸಿಗ್ತದೆ. ಇದು ನಮಗೆ ವೈಜ್ಞಾನಿಕವಾದಂಥ ಕಾರಣ. ಹಾಗಾಗಿ ನಾವು ಆದಷ್ಟು ಆ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ 3 ಸಂಜೆ ವೇಳೆಯಲ್ಲಿ ಅದನ್ನು ಗುಡಿಸಬಾರದು ಅಂತ ಈ ಕಾರಣಕ್ಕಾಗಿ ಅದನ್ನು ಹೇಳಿದ್ದು. ಹಾಗಾಗಿ ಮತ್ತೊಂದು ಈ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ನಮಗೆ ಈ ಒಂದು ಆ ಸಂದರ್ಭದಲ್ಲಿ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಭಗವಂತನ ಸ್ಮರಣೆಯನ್ನು ಮಾಡಬೇಕಾದ್ರೆ ಅದಕ್ಕೆ ದೇವರ ಪೂಜೆ ಮಾಡಬೇಕಾದ್ರೆ ನಾವು ಯಾವ ರೀತಿ ಪೂಜೆ ನಡೀತಾ ಇರುವಾಗ ನಾವು ಆ ಪೊರಕೆಯನ್ನು ತರಬಾರ್ದು, ಪೊರಕೆಯಿಂದ ಗುಡಿಸಬಾರ್ದು. ಹಾಗಾದರೆ ಏನು ಮಾಡಬೇಕು ಅಂದರೆ ಆ ಬಟ್ಟೆ ಇರ್ತದೆ, ಬಟ್ಟೆಯಲ್ಲಿ ನಾವು ಅದನ್ನು ಸರಿಯಾಗಿ ಒಂದು ಕಡೆ ಸೇರಿಸಿ ಆನಂತರ ನೀರು ಹಾಕಿ ಅದನ್ನು ಒರೆಸಿ ಆ ಜಾಗವನ್ನು ಶುದ್ಧ ಮಾಡಬಹುದು. ಹಾಗಾಗಿ ಇದು ಆಧ್ಯಾತ್ಮಿಕವಾಗಿಯೂ ನಮಗೆ ತುಂಬ ಉಪಯುಕ್ತವಾಗ್ತದೆ. ಹಾಗೆ ವ್ಯಾವಹಾರಿಕವಾಗಿಯೂ ಕೂಡ ತುಂಬ ವೈಜ್ಞಾನಿಕವಾಗಿಯೂ ಕೂಡ ತುಂಬ ಅನುಕೂಲವಾಗ್ತದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ತಾವು ವಿರಾಮದ ನಂತರ ತಾವೇನು ತಿಳಿಸ್ಕೊಟ್ರಿ ಅಂತಂದರೆ, ಈ ಆಧ್ಯಾತ್ಮಿಕ ಹಿನ್ನೆಲೆ ಮತ್ತು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ಯಾಕೆ ಸಾಯಂಕಾಲದ ಹೊತ್ತು, ಸಂಜೆಯ ಹೊತ್ತಲ್ಲಿ ಕಸವನ್ನು ಯಾಕೆ ಗುಡಿಸಬಾರ್ದು ಅನ್ನುವಂಥ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಇದರ ಜೊತೆಗೆ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳಿಗೆ ಯಾವ ರೀತಿಯಾದಂತಹ ಶುಭ ಫಲ ಇದೆ, ಅಶುಭ ಫಲ ಇದೆ, ದೋಷಗಳಿದ್ರೆ ಏನು ಮಾಡ್ಕೋಬೇಕು, ಇದನ್ನು ತಾವು ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಸಹೋದರರ ಸಹಕಾರ ಸಿಗುವಂಥದ್ದು, ಹಾಗೆ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಪ್ರಯಾಣ ಮಾಡೋದಾದ್ರು ಮಾಡಬಹುದು. ಹಾಗೆ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಆದಷ್ಟು ಈ ವೃತ್ತಿಯಲ್ಲಿ ಕಿರಿಕಿರಿ ಹೇಳತಕ್ಕಂಥದ್ದು ಸಾಮಾನ್ಯವಾಗಿ ಇರತಕ್ಕಂಥದ್ದು. ಇದು ಆದಷ್ಟು ನಾವು ಯಾಕಂದರೆ ನಾವು ಒಂದು ಕೆಲಸ ಮಾಡ್ತೇವೆ ಅಂತಾದರೆ ಅಲ್ಲಿ ಏನೋ ಒಂದು ಆಗಲೇಬೇಕು. ಆ ಕೆಲಸ ಆಗಬೇಕು ಅಂತಾದರೆ ಒಂದು ನಮಗೆ ಸುಖ ಇದೆ ಅಂದರೆ ಯಾವ ರೀತಿ ಸುಖದ ನಂತರ ಯಾವ ರೀತಿ ಕಷ್ಟವೋ, ರಾತ್ರಿ ನಂತರ ಯಾವ ರೀತಿ ಹಗಲೋ, ಹಗಲ ನಂತರ ಯಾವ ರೀತಿ ರಾತ್ರಿಯೋ, ಹೀಗೆ ಇದು ಈ ಕಾರಣಕ್ಕಾಗಿ ಇದೆಲ್ಲ ಬರ್ತಾ ಇರ್ತದೆ. ಹಾಗಾಗಿ ಆದಷ್ಟು ನಾವೇ ಅದನ್ನು ಸಹಿಸಿಕೊಂಡು ಹೋಗುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ನೀರಿನಿಂದ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ನೀರಿನಿಂದ ತೊಂದರೆ ಅಂದರೆ ನಮಗಿಲ್ಲಿ 2 ವಿಧವಾಗಿರತಕ್ಕಂಥದ್ದು. ನೀರು ಅದು ನಾವು ಯಾವ ರೀತಿ ಆ ನೀರು ಕುಡಿಯೋದ್ರಿಂದಲೂ ಕೂಡ ತೊಂದರೆ ಬರತಕ್ಕಂಥದ್ದು. ಹಾಗೆ ನಾವು ನೀರಿನಲ್ಲಿ ಹೋಗುವುದು, ಈಜಾಡುವುದು, ಇದರಿಂದಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಆದ್ದರಿಂದ ಆದಷ್ಟು ನೀರಿನ ಹತ್ತಿರ ನೀರಿದೆ ಅಂತಾದರೆ ನಾವು ಆ ನೀರಿನ ದೂರದಿಂದಲೇ ನೋಡಿ ಅದನ್ನು ಸಂಭ್ರಮಿಸುವಂಥದ್ದು ತುಂಬ ಮುಖ್ಯವಾದದ್ದು. ಇನ್ನು ಮೃತ್ಯುಂಜಯ ಜಪ ನಾವು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಮಂತ್ರವನ್ನು ಎಲ್ಲರೂ ಕೂಡ ಪಠಣೆ ಮಾಡಬಹುದು. ಇನ್ನು ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಜ ಮಾಮೃತಾತ್. ಇದು ಮಂತ್ರ. ಈ ಮಂತ್ರವನ್ನು ಪಠಿಸುವುದರಿಂದಲೂ ಕೂಡ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಇರುವವರಿಗೆ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಧನಲಾಭ ಅಂದರೆ ಮಾಡುವಂಥ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೃಷ್ಟಾನ್ನ ಭೋಜನ ಮಾಡುವಂಥ ಸಾಧ್ಯತೆ ಇದೆ. ತೀರ್ಥಯಾತ್ರೆಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದಾನ ಧರ್ಮಗಳಲ್ಲೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ದುರ್ಗಾ ದೀಪ ನಮಸ್ಕಾರ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿರುವವರಿಗೆ ಆರೋಗ್ಯ ಸುಧಾರಣೆ ಆಗುವಂಥ ಸಾಧ್ಯತೆ ಇದೆ. ಪೂಜೆಯಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ನೀರಿನಿಂದಲೂ ಕೂಡ
ತೊಂದರೆ ಬರುವಂತಹ ಸಾಧ್ಯತೆ. ದತ್ತಮಾಲಾ ಮಂತ್ರ ಪಠಣದಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿ ಇರುವವರಿಗೆ ಅಧಿಕ ವ್ಯಯ ಆಗುವಂತಹ ಸಾಧ್ಯತೆ ಇದೆ. ಕೃಷಿಯಿಂದ ಖರ್ಚಾಗುವಂತಹ ಸಾಧ್ಯತೆ ಇದೆ. ದೂರ ಪ್ರಯಾಣದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹೆಂಡತಿಯಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ವ್ಯಾಪಾರದಿಂದ ಲಾಭ ಆಗುವಂತಹ ಸಾಧ್ಯತೆ ಇದೆ. ಬಟ್ಟೆ ವ್ಯಾಪಾರಿಗಳಿಗೂ ಕೂಡ ಲಾಭ ಆಗುವಂತಹ ಸಾಧ್ಯತೆ ಇದೆ. ಶತ್ರುಗಳಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ದೇಹಕ್ಕೆ ಗಾಯಗಳಾಗಬಹುದು. ಉದಕ ಶಾಂತಿ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರೋರಿಗೆ ಮಕ್ಕಳಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಉದರ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಆದಷ್ಟು ನಾವು ಜಾಗ್ರತೆಯಿಂದ ಪ್ರಯಾಣ ಮಾಡುವಂಥದ್ದು ತುಂಬ ಮುಖ್ಯ. ಆರಣ್ಯಕ ಪಾರಾಯಣ ಮಾಡೋದರಿಂದ, ಆರಣ್ಯಕ ಅಂದರೆ ವೇದದಲ್ಲಿ ಬರತಕ್ಕಂಥದ್ದು, ಆ ಆರಣ್ಯಕ ಪಾರಾಯಣ ಮಾಡೋದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ತಾವು ಬಹಳ ವಿಶೇಷವಾಗಿ ಪಂಚಾಂಗದ ವಿಶೇಷತೆ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿದೆ, ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಸಾಯಂಕಾಲ ಹೊತ್ತು ಮನೆಯಲ್ಲಿ ಕಸವನ್ನು ಯಾಕೆ ಗುಡಿಸಬಾರದು ಅನ್ನುವಂತಹ ವಿಶೇಷ ಮಾಹಿತಿಯನ್ನು ಪ್ರಿಯ ವೀಕ್ಷಕರೇ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತು ಶನಿವಾರ, ಹಾಗಾಗಿ ನಾವು ಶನಿವಾರ ಆಂಜನೇಯನ ಆರಾಧನೆಯನ್ನು ಮಾಡುವಂತಹ ದಿನ. ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.